ನಾವು ತುಳುನಾಡಿನವರು ಇರುವುದು ಕರ್ನಾಟಕದಲ್ಲೇ. ನಾವು ಕಲಿಯುವುದು ಕನ್ನಡವನ್ನೇ. ನಾವು ಇಲ್ಲಿ ನಮ್ಮ ಶಾಲೆಗಳಲ್ಲಿ ತುಳುವನ್ನು ಕಲಿಯುತ್ತಿಲ್ಲ, ನಾವು ಕಲಿಯುತ್ತಿರುವುದು ಕನ್ನಡವನ್ನೇ. ಕರ್ನಾಟಕದ ಕರಾವಳಿ ಭಾಗದಲ್ಲಿರುವಂತಹ ತುಳು ಜನ ಇನ್ ಮುಂದೇನಾದ್ರೂ ಕನ್ನಡಿಗರನ್ನ ದ್ವೇಷಿಸೋದನ್ನ ನಿಲ್ಲಿಸಬೇಕು, ಕನ್ನಡಿಗರನ್ನ ವಿರೋಧಿಸೋದನ್ನ ನಿಲ್ಲಿಸಬೇಕು. ಕನ್ನಡಿಗರ ಜೊತೆ ಅಣ್ತಮ್ಮಂದಿರ ತರ ಇರಿ ದಯವಿಟ್ಟು. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಇರುವ ವ್ಯಕ್ತಿ ಕನ್ನಡ ಪರ ಹೋರಾಟಗಾರರಂತೆ. ಈ ವ್ಯಕ್ತಿ ಹೇಳ್ತಾರೆ ತುಳುವರು ಕನ್ನಡಿಗರನ್ನು ದ್ವೇಷಿಸುತ್ತಿದ್ದಾರೆ ಅಂತ. ಈ ವ್ಯಕ್ತಿ ಎಲ್ಲಿ ಕಂಡ್ರು ತುಳುವರು ಕನ್ನಡಿಗರನ್ನು ದ್ವೇಷಿಸಿದ್ದು ನನಗೆ ಗೊತ್ತಿಲ್ಲ. ಈ ವ್ಯಕ್ತಿ ತನ್ನ ವಿಡಿಯೋದ ಒಂದು ಭಾಗದಲ್ಲಿ ಹೇಳ್ತಾರೆ, ನಿಮ್ಮಂತವ್ರು ಇರೋದ್ರಿಂದಲೇ ಬಾಂಗ್ಲಾದವರು ಬಂದು 4 ಲಕ್ಷ ಜನ, ಅದಕ್ಕಿಂತ ಅಧಿಕ ಜನ ಬಂದು ನಮ್ಮ ಬೆಂಗಳೂರಲ್ಲಿ ಇದ್ದಾರೆ ಅಂತ. ಎಲ್ಲಿಯ ಬಾಂಗ್ಲಾ ಅಣ್ಣ, ಎಲ್ಲಿಯ ತುಳು ಅಣ್ಣ, ಎಲ್ಲಿಯ ತುಳುನಾಡಣ್ಣ, ಎಲ್ಲಿಯ ಭಾಷೆ ಅಣ್ಣ, ಎಲ್ಲಿಂದ ಇಲ್ಲಿಗೆ ಲಿಂಕ್ ಅಣ್ಣ? ನಂಗಂತೂ ಅರ್ಥನೇ ಆಗ್ತಿಲ್ಲ ಈ ವ್ಯಕ್ತಿ ಎಂತ ಮಾತಾಡ್ತಿದ್ದಾರೆ ಅಂತ. ಉಡುಪಿ ಮಂಗಳೂರಿನಲ್ಲಿ ನೀವೆಲ್ಲಿ ನೋಡಿದ್ರೋ ಗೊತ್ತಿಲ್ಲ, ಒಂದು ಕನ್ನಡ ವಿರೋಧಿ ಬರಹಗಳಾಗ್ಲಿ, ಇಲ್ಲ ಯಾವ್ದಾದ್ರೂ ಒಬ್ಬ ಕಂಟೆಂಟ್ ಕ್ರಿಯೇಟರ್, ಮಂಗಳೂರಿನ ತುಳುವ ಕಂಟೆಂಟ್ ಕ್ರಿಯೇಟರ್ ಎಲ್ಲಾದ್ರೂ ಒಂದು ಕಡೆ ಆದ್ರೂ ತನ್ನ ಕನ್ನಡ ವಿರೋಧಿಯನ್ನು ಹೇಳಿಕೆಯನ್ನು ಹೇಳಿದ್ದು ನೀವು ತೋರಿಸಿಯಲ್ಲ. ಸುಮ್ಮನೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ಯಾರೋ ಹಾಕ್ತಾರೆ ಅಂತ ಹೇಳ್ಕೊಂಡು ಅದರ ಬೇದಲ್ಲಿ ನೀವು ಒಂದು ಕಂಟೆಂಟ್ ಮಾಡಿ ತುಳುನಾಡಿನವರು ಕನ್ನಡ ದ್ವೇಷಿಗಳು ಅಂತ ನೀವು ಹೇಳಿದ್ರೆ ಹೇಗೆ? ನಾವು ತುಳುನಾಡಿನವರು ಇರುವುದು ಕರ್ನಾಟಕದಲ್ಲೇ. ನಾವು ಕಲಿಯುವುದು ಕನ್ನಡವನ್ನೇ. ನಾವು ಇಲ್ಲಿ ನಮ್ಮ ಶಾಲೆಗಳಲ್ಲಿ ತುಳುವನ್ನು ಕಲಿಯುತ್ತಿಲ್ಲ, ನಾವು ಕಲಿಯುತ್ತಿರುವುದು ಕನ್ನಡವನ್ನೇ. ನಾವು ನಮ್ಮ ಊರಿನಲ್ಲಿ ಮಾತಾಡೋ ಭಾಷೆ ತುಳು. ಹಾಗಂತ ಒಬ್ಬ ವ್ಯಕ್ತಿ, ತುಳು ಬರದೇ ಇರುವ ವ್ಯಕ್ತಿ ಬಂದು ನಮ್ಮ ಹತ್ರ ಮಾತಾಡಿದಾಗ ನೀನು ತುಳುವನ್ನೇ ಮಾತಾಡುವಂತ ನಾವು ಯಾವತ್ತೂ ಹೇಳುವುದಿಲ್ಲ. ಆತನಿಗೆ ಯಾವ ಭಾಷೆ ಬರುತ್ತದೆಯೋ ಆ ಭಾಷೆ ನಮಗೆ ತಿಳಿದೆ, ನಾವು ಅದೇ ಭಾಷೆಯಲ್ಲಿ ಮಾತಾಡ್ತೀವಿ. ಒಬ್ಬ ಕನ್ನಡಿಗೆ ಬಂದರೆ ಆತರ ಕನ್ನಡ ಮಾತಾಡ್ತೇವೆ, ಒಬ್ಬ ತುಳು ನಾವು ತುಳುವೇ ಮಾತಾಡ್ತೀವಿ. ತುಳು ನಾವು ಹತ್ರ ಕನ್ನಡ ಮಾತಾಡುದಿಲ್ಲ, ನಮ್ಮ ಆಡು ಭಾಷೆ ತುಳು. ಹಾಗಂತ ಒಬ್ಬ ಮಲಯಾಳಿ ಬಂದ್ರೆ ನಮಗೆ ಯಾವ ಭಾಷೆಯಲ್ಲಿ ಅವನಿಗೆ ಅರ್ಥ ಮಾಡಿಸ್ಲಿಕ್ಕಾಗುತ್ತೋ ಆ ಭಾಷೆಯಲ್ಲಿ ಮಾತಾಡ್ತೀವಿ ವಿನಃ ನಾವು ನೀನು ಇದೇ ಭಾಷೆ ಮಾತಾಡು, ನೀ ನನ್ನ ಊರಲ್ಲಿ ಇದೆಯಾ, ನೀ ತುಳುನಾಡಿದ್ಯಾ, ನೀ ತುಳುವನ್ನೇ ಮಾತಾಡುವಂತ ಯಾರ ಮೇಲೆ ದಬ್ಬಾಳಿಕೆ ಮಾಡಲು, ಆ ಭಾಷೆಯನ್ನು ಹೇರಲು ನಾವು ಹೋಗೋದಿಲ್ಲ. ಇದು ನಾವು ಪ್ರತಿ ಭಾಷೆಗೂ ನಾವು ಕೊಡುವ ಗೌರವ. ನಿಮ್ಗೊಂದು ಗೊತ್ತಾ, ನಾವು ನಮ್ಮ ಊರಿನಲ್ಲಿ ಮಂಗಳೂರು ಉಡುಪಿನಲ್ಲಿ ನಾವು ತುಳು ಮಾತಾಡ್ತೀವಿ, ಕನ್ನಡ ಮಾತಾಡ್ತೀವಿ, ಬ್ಯಾರಿ ಮಾತಾಡ್ತೀವಿ, ಮಲಯಾಳ ಮಾತಾಡ್ತೀವಿ. ಎಲ್ಲಾ ಭಾಷೆಗಳಿಗೆ ನಾವು ಇಲ್ಲಿ ತನ್ನದೇ ಆದ ಗೌರವವನ್ನು ಕೊಡ್ತೀವಿ. ಯಾವುದೇ ಭಾಷೆ ಮೇಲು, ಯಾವುದೇ ಭಾಷೆ ಕೀಳು ಅಂತ ಇಟ್ಟು ನಾವು ಇಲ್ಲಿ ಮಾತಾಡುವುದಿಲ್ಲ. ಪ್ರತಿಯೊಬ್ಬರಿಗೆ ಯಾವ ಭಾಷೆ ಬರುತ್ತೋ ಅದೇ ಭಾಷೆಯಲ್ಲಿ ಮಾತಾಡೋಕೆ ನಾವು ಟ್ರೈ ಮಾಡ್ತೀವಿ. ಇದು ನಾವು ಪ್ರತಿ ಭಾಷೆಗಳಿಗೂ ಕೊಡುವ ಗೌರವ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ವರ್ಸಸ್ ತುಳು ಫೈಟ್ ಅಂತ ನೀವು ನೋಡಿದ್ರೆ, ಅಲ್ಲಿ ಕನ್ನಡಿಗ ಏನೋ ಒಂದು ಬೈತಾನೆ ತುಳುವನಿಗೆ, ಇಲ್ಲಿ ತುಳುವ ಇನ್ನೊಂದು ಏನೋ ಕಮೆಂಟ್ ಆಗ್ತಾನೆ ಕನ್ನಡಿಗನಿಗೆ. ಈ ತರ ನಡೀತಾ ಇರ್ತದೆ. ಇದು ಎಲ್ಲಾ ಭಾಷೆಗಳ ಬಗ್ಗೆಯೂ ನಡೀತದೆ. ಹಾಗಂತ ನೀವು ಇಡೀ 4 ಜನ ಏನೋ ಕಮೆಂಟ್ ಹಾಕಿದ್ರು ಅಂದ ತಕ್ಷಣ ನೀವು ಇಡೀ ತುಳುವರೆ ಕನ್ನಡ ವಿರೋಧಿಗಳು ಅಂತ ಹೇಳಿದ್ರೆ, ಬನ್ನಿ ಅಣ್ಣ, ನಿಮ್ಗೆ ನಾನು ಸ್ವಾಗತ ಮಾಡ್ತೀನಿ ಉಡುಪಿ ಮಂಗಳೂರಿಗೆ. ನಾವು ಎಷ್ಟು ಸುಲಲಿತವಾಗಿ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೇವೆ, ಒಂದು ಕನ್ನಡ ಭಾಷೆಗೆ ಎಷ್ಟು ಗೌರವವನ್ನು ಕೊಡ್ತೇವೆ ಅಂತ ನಾವು ತೋರಿಸಿಕೊಡ್ತೇವೆ. ಬನ್ನಿ ನೀವು. ಇಲ್ಲಿ ಯಾರೇ ಕನ್ನಡ ವಿರೋಧಿಗಳಿಲ್ಲ. ಬದಲಾಗಿ ಇಲ್ಲಿ ಪ್ರತಿ ಭಾಷೆಗೂ ಗೌರವ ಕೊಡುವ ಜನರಿದ್ದಾರೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೈ ಕರ್ನಾಟಕ ಮಾತೆ, ಜೈ ತುಳುನಾಡು.